ನಮಸ್ಕಾರ ಸ್ನೇಹಿತರೆ, KCET 2024 ಅಪ್ಡೇಟ್ಗೆ ನಿಮಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಸಾಕಷ್ಟು ಜನ ವಿದ್ಯಾರ್ಥಿಗಳು ಫಸ್ಟ್ ರೌಂಡ್ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಕಟ್ ಆಫ್ ಬೇಕು ಅಂತ ಕೇಳ್ತಿದ್ರು. ಈ ವಿಡಿಯೋದಲ್ಲಿ ನಿಮಗೆ ಫಸ್ಟ್ ರೌಂಡ್ ಆಪ್ಷನ್ ಎಂಟ್ರಿ ಮಾಡುವಂತಹ ಕಟ್ ಆಫ್ ಆದ್ರೆ ಕೊಡ್ತೀನಿ ವಿದ್ಯಾರ್ಥಿಗಳಿಗೆ. ನೀವು ಈಗ ಫಸ್ಟ್ ರೌಂಡ್ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಯಾವೊಂದು ಕಟ್ ಆಫ್ ಯೂಸ್ ಮಾಡಬೇಕು ಅನ್ನುವಂತಹ ಒಂದು ಕಟ್ ಆಫ್ ಆದ್ರೆ ಕೊಡ್ತೀನಿ ವಿದ್ಯಾರ್ಥಿಗಳಿಗೆ. ಈಗಾಗಲೇ ನೀವೇನಾದ್ರೂ ಆಪ್ಷನ್ ಎಂಟ್ರಿ ಮಾಡಿದ್ರು ನೀವು ಆ ಕಟ್ ಆಫ್ ಅನ್ನು ನೋಡ್ಕೊಂಡು ಚೇಂಜ್ ಮಾಡ್ಕೊಳ್ಳಿ. ಯಾಕಂದ್ರೆ ನಿಮ್ಗೆ ಇನ್ನೂ ಆಪ್ಷನ್ ಇದೆ, ಆಡ್ ಮಾಡ್ಕೋಬಹುದು, ನೀವು ಬೇಕಾದ್ರೆ ಮಾಡಿಫೈ ಮಾಡ್ಕೋಬಹುದು, ರಿಅರೇಂಜ್ ಮಾಡ್ಕೋಬಹುದು, ಏನಾದ್ರೂ ಮಾಡಬಹುದು. ನಿಮ್ಗೆ ಇನ್ನೂ ಟೈಮ್ ಇದೆ. ಯಾಕಂದ್ರೆ ಒಂದು ವಾರ ಟೈಮ್ ಕೊಟ್ಟಿದ್ದಾರೆ. ನಿನ್ನೆ KA ಕಡೆಯಿಂದ ನೋಟಿಫಿಕೇಶನ್ ಬಂದಿದೆ. ನಿಮ್ಗೆ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಒಂದು ವಾರ ಟೈಮ್ ಇದೆ. ನೋಡಿ, ಈ ವಿಡಿಯೋದಲ್ಲಿ ನಿಮಗೆ ಕಟ್ ಆಫ್ ಆದ್ರೆ ಕೊಡ್ತೀನಿ. ಎಲ್ಲರೂ ವಿಡಿಯೋ ಕೊನೆವರೆಗೂ ನೋಡಿ. ಅದಕ್ಕೆ ಮುಂಚೆ ಒಂದು ಸ್ಮಾಲ್ ರಿಕ್ವೆಸ್ಟ್, ನೀವು ವಿಡಿಯೋ ನೋಡ್ತಿದ್ದೀರಾ ಆದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂತಿಲ್ಲ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆ ಕಂಟಿನ್ಯೂಸ್ ಅಪ್ಡೇಟ್ಸ್ ಫ್ರೀ ಆಗಿ ಸಿಗ್ತಿರುತ್ತೆ. ನೀವು ಕಾಲೇಜಸ್ಗೆ ಜಾಯ್ನ್ ಆದ್ಮೇಲೆ ಕೂಡ ನಿಮ್ಮ ಒಂದು ಯೂನಿವರ್ಸಿಟಿ ಅಪ್ಡೇಟ್ಸ್, ಸ್ಕಾಲರ್ಶಿಪ್ ಅಪ್ಡೇಟ್ಸ್ ಎಲ್ಲ ಫ್ರೀ ಆಗಿ ಸಿಗುತ್ತೆ. ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಗೊಂದು ಲೈಕ್ ಕೊಡಿ. ನೀವು ಕೊಡೋ ಸಬ್ಸ್ಕ್ರೈಬ್ ಲೈಕ್ಗೆ ನಮಗೆ ಪ್ರೋತ್ಸಾಹ ಹೆಚ್ಚಿಗೆ ವಿಡಿಯೋಸ್ ಮಾಡಿ ತಿಳಿಸೋದಕ್ಕೆ. ನೋಡಿ ಸ್ನೇಹಿತರೆ, ನಾನೀಗ ಡೈರೆಕ್ಟ್ ಆಗಿ ಟಾಪಿಕ್ ಗೆ ಬರ್ತೀನಿ. ಸ್ನೇಹಿತರೆ, ನೀವು ಕಟ್ ಆಫ್ ಬಗ್ಗೆ ಆದ್ರೆ ವಿದ್ಯಾರ್ಥಿಗಳು ಕೇಳ್ತಿದ್ದೀರಾ. ಈಗ ನೀವೇ ಫಸ್ಟ್ ರೌಂಡ್ ಆಪ್ಷನ್ ಎಂಟ್ರಿ ಕಟ್ ಆಫ್ ಅನ್ನ ಯಾವ ರೀತಿ ಡೌನ್ಲೋಡ್ ಮಾಡ್ಕೋಬೇಕು ಅಂತ ವಿದ್ಯಾರ್ಥಿಗಳಿಗೆ ತಿಳಿಸ್ಕೊಡ್ತೀನಿ. ಮತ್ತೆ ನೀವು ಕೇಳಬಹುದು ವಿದ್ಯಾರ್ಥಿಗಳು, ಹಾಗಾದ್ರೆ ನಮಗೆ ಈ ಒಂದು ಕಟ್ ಆಫ್ ಬಂದ್ಬಿಟ್ಟು UGCET 2024 ಈ ವರ್ಷದ ಕಟ್ ಆಫ್ ಬಿಟ್ಟಿದಾರ KA ಕಡೆಯಿಂದ ಅಂತ ನೀವು ಕೇಳೋದಾದ್ರೆ, ಸ್ನೇಹಿತರೆ, ಕಟ್ ಆಫ್ ಬಂದ್ಬಿಟ್ಟು ಯಾವಾಗ ಬಿಡ್ತಾರೆ ಅಂದ್ರೆ ನಿಮ್ದು ಫಸ್ಟ್ ರೌಂಡ್ ಆಪ್ಷನ್ ಎಂಟ್ರಿ ಎಲ್ಲ ಮುಗಿದ ಮೇಲೆನೆ ನಿಮ್ಗೆ ಕಟ್ ಆಫ್ ಬಿಡುವಂತದ್ದು. ಓಕೆನಾ? ನೀವು ಹಾಗಾದ್ರೆ ವಿದ್ಯಾರ್ಥಿಗಳು ಕೇಳಬಹುದು, ಆಪ್ಷನ್ ಎಂಟ್ರಿ ಎಲ್ಲ ಮುಗಿದ್ಮೇಲೆ ಕಟ್ ಆಫ್ ಬಿಟ್ರೆ ನಾವೀಗ ಯಾವ ರೀತಿ ಆಪ್ಷನ್ ಎಂಟ್ರಿ ಮಾಡೋದು, ನಾವು ಯಾವ ರೀತಿ ನಮ್ಮ ಒಂದು ರ್ಯಾಂಕ್ಗೆ ಯಾವ ಕಾಲೇಜ್ ಸಿಗುತ್ತೆ, ಯಾವ ಕೋರ್ಸ್ ಸಿಗುತ್ತೆ ಅಂತ ನಾವು ಯಾವ ರೀತಿ ಒಂದು ಪ್ರೆಡಿಕ್ಟ್ ಮಾಡೋದು ಅಂತ ವಿದ್ಯಾರ್ಥಿಗಳು ನೀವು ಕೇಳೋದಾದ್ರೆ, ಸ್ನೇಹಿತರೆ, ನೀವು ಕಟ್ ಆಫ್ ಯೂಸ್ ಮಾಡಬೇಕು. ಯಾವ ಕಟ್ ಆಫ್ ಯೂಸ್ ಮಾಡ್ಬೇಕಂದ್ರೆ ಇಂದಿನ ವರ್ಷದ ಫಸ್ಟ್ ರೌಂಡ್ ಕಟ್ ಆಫ್ ಯೂಸ್ ಮಾಡಬೇಕು. ಇಂದಿನ ವರ್ಷದ ಸೆಕೆಂಡ್ ರೌಂಡ್ ಕಟ್ ಆಫ್ ಇರುತ್ತೆ, ಥರ್ಡ್ ರೌಂಡ್ ಕಟ್ ಆಫ್ ಇರುತ್ತೆ. ಆದ್ರೆ ನೀವು ಫಸ್ಟ್ ರೌಂಡ್ ಕಟ್ ಆಫ್ ಯೂಸ್ ಮಾಡಬೇಕಾಗುತ್ತೆ. ನೋಡಿ, ಇಂದಿನ ವರ್ಷದ ಫಸ್ಟ್ ರೌಂಡ್ ಕಟ್ ಆಫ್ ಆದ್ರೆ ನಿಮ್ಗೆ ತೋರಿಸ್ತೀನಿ ಯಾವ ರೀತಿ ಇದೆ ಅಂತ. ಸ್ನೇಹಿತರೆ, ನೀವು ಯಾವ ರೀತಿಯಾಗಿ ಕಟ್ ಆಫ್ ನೋಡಬೇಕು ಲಾಸ್ಟ್ ಇಯರ್ದು ಅಂತ ನಿಮ್ಗೆ ಹೇಳೋದಾದ್ರೆ, ನೋಡಿ, ಇಲ್ಲಿ 3 ಲೈನ್ಸ್ ಕಾಣಿಸ್ತಿದೆ ಅಲ್ಲ KA ವೆಬ್ಸೈಟ್ ಅಲ್ಲಿ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಪ್ರೀವಿಯಸ್ ಅಡ್ಮಿಷನ್ಸ್ 2023 ಅಂಡ್ 2022 ಅಂತ ಇದೆ. ಇಲ್ಲಿ ನೀವು UGCET 2023 ಅಂತ ಆಪ್ಷನ್ ಕಾಣುತ್ತೆ, ಅಲ್ಲಿ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿಬಿಟ್ಟು ಕೆಳಗಡೆ ಸ್ಕ್ರೋಲ್ ಮಾಡಬೇಡಿ. ನೋಡಿ ಸ್ನೇಹಿತರೆ, ನೀವು ಕೆಳಗಡೆ ಸ್ಕ್ರೋಲ್ ಮಾಡಿ ನೋಡಿದಾಗ ಇಲ್ಲಿ ನೋಡ್ಕೋಬಹುದು ನಿಮ್ಗೆ UGCET 2023 ಫಸ್ಟ್ ರೌಂಡ್ ಕಟ್ ಆಫ್ ಅಂತ ಇದೆ. ಈ ಒಂದು ಫಸ್ಟ್ ರೌಂಡ್ ಕಟ್ ಆಫ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ಇಂಜಿನಿಯರಿಂಗ್ ಜನರಲ್ ಕಟ್ ಆಫ್ ಇದೆ, ಇಲ್ಲಿ ಇಂಜಿನಿಯರಿಂಗ್ ಹೈದರಾಬಾದ್ ಕರ್ನಾಟಕ ಕಟ್ ಆಫ್ ಇದೆ, ಇಂಜಿನಿಯರಿಂಗ್ ಆರ್ಕಿಟೆಕ್ಚರ್ ಜನರಲ್ ಕಟ್ ಆಫ್, ಇಂಜಿನಿಯರಿಂಗ್ ಆರ್ಕಿಟೆಕ್ಚರ್ ಹೈದರಾಬಾದ್ ಕರ್ನಾಟಕ ಕಟ್ ಆಫ್, ಅಗ್ರಿಕಲ್ಚರ್ ಅಂಡ್ ವೆಟರ್ನರಿ ಕಟ್ ಆಫ್, ಅಗ್ರಿಕಲ್ಚರ್ ಅಂಡ್ ವೆಟರ್ನರಿ ಹೈದರಾಬಾದ್ ಕರ್ನಾಟಕ ಕಟ್ ಆಫ್, ಮತ್ತೆ ಅಗ್ರಿಕಲ್ಚರ್ ಅಂಡ್ ವೆಟರ್ನರಿ ಪ್ರಾಕ್ಟಿಕಲ್ ಅಗ್ರಿಕಲ್ಚರಿಸ್ಟ್ ಕೋಟಾ ಕಟ್ ಆಫ್. ಈ ರೀತಿಯಾಗಿ ಬಿ ಫಾರ್ಮಾದು ಇದೆ. ನೋಡಿ, ಈ ರೀತಿಯಾಗಿ ಬಿ ಫಾರ್ಮಾ ಪಾರಮ್ಡಿ ಕಟ್ ಆಫ್ ಕೂಡ ಇದೆ. ಈಗ ನಾನು ವಿದ್ಯಾರ್ಥಿಗಳಿಗೆ ಇಂಜಿನಿಯರಿಂಗ್ ಜನರಲ್ ಕಟ್ ಆಫ್ ಆದ್ರೆ ತೋರಿಸ್ತೀನಿ. ಅದ್ರ ಮೇಲೆ ಡೌನ್ಲೋಡ್ ಮಾಡ್ಕೊಂಡು ನಿಮಗೆ ಜನರಲ್ ಕಟ್ ಆಫ್ ತೋರಿಸ್ತೀನಿ. ನೋಡಿ ಸ್ನೇಹಿತರೆ, ನಿಮ್ಗೆ ಈಗ ವಿಡಿಯೋ ಅಲ್ಲಿ ನೋಡ್ಬೇಕಾದ್ರೆ ಚಿಕ್ಕದಾಗಿ ಕಾಣ್ಬೋದು. ಆದ್ರೆ ನೀವು ಕೂಡ ಇದೇ ರೀತಿಯಾಗಿ ಇದೇ ಒಂದು ಫಸ್ಟ್ ರೌಂಡ್ ಕಟ್ ಆಫ್ ಯೂಸ್ ಮಾಡಬೇಕು. ನೀವೀಗ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಲಾಸ್ಟ್ ಇಯರ್ ಕಟ್ ಆಫ್ ಯೂಸ್ ಮಾಡಬೇಕು. ಯಾಕಂದ್ರೆ ನಿಮಗೆ ಈ ಇಯರ್ದು ಕಟ್ ಆಫ್ ಬರುವಂತದ್ದು ನಿಮ್ದು ಫಸ್ಟ್ ರೌಂಡ್ ಆಪ್ಷನ್ ಎಂಟ್ರಿ ಎಲ್ಲ ಮುಗಿಯುತ್ತೆ, ಆಮೇಲೆ ಕಟ್ ಆಫ್ ಬರುತ್ತೆ. ಸೆಕೆಂಡ್ ರೌಂಡ್ ಆಪ್ಷನ್ ಎಂಟ್ರಿ ಎಲ್ಲ ಮುಗಿಯುತ್ತೆ, ಮತ್ತೆ ಸೆಕೆಂಡ್ ರೌಂಡ್ ಕಟ್ ಆಫ್ ಬರುತ್ತೆ. ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಆಪ್ಷನ್ ಎಂಟ್ರಿ ಎಲ್ಲ ಮುಗಿದ್ಮೇಲೆ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಕಟ್ ಆಫ್ ಅನ್ನ ಬರುವಂತದ್ದು. ಓಕೆನಾ? ಅದಕ್ಕೆ ನೀವೇನ್ ಮಾಡ್ಬೇಕಾಗುತ್ತೆ ಅಂದ್ರೆ ಇಂದಿನ ವರ್ಷದೇ ಯೂಸ್ ಮಾಡಬೇಕು. ಫಸ್ಟ್ ರೌಂಡ್ಗೂ ಅಷ್ಟೇ, ಸೆಕೆಂಡ್ ರೌಂಡ್ಗೂ ಅಷ್ಟೇ, ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ಗೂ ಅಷ್ಟೇ. ಈಗ ಫಸ್ಟ್ ರೌಂಡ್ ನಿಮಗೆ ಇಂಜಿನಿಯರಿಂಗ್ ಕಟ್ ಆಫ್ ಆದ್ರೆ ತೋರಿಸ್ತಿದ್ದೀನಿ. ನೋಡಿ ಸ್ನೇಹಿತರೆ, ಯೂನಿವರ್ಸಿಟಿ ಆಫ್ ವಿಶ್ವೇಶ್ವರಯ್ಯ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಬ್ಯಾಂಗ್ಳೂರ್. ನೋಡಿ, ಇಲ್ಲಿ UVCE ಕಾಲೇಜಲ್ಲಿ ಯಾವ ರೀತಿಯಾಗಿ ನೀವು ಚೆಕ್ ಮಾಡೋದು ಅಂತ ಹೇಳ್ತೀನಿ. ಎಲ್ಲ ಕ್ಯಾಟಗಿರಿದು ಇದೆ. ನೋಡಿ, ಇಲ್ಲಿ 1 ಜನರಲ್, 1 ಕನ್ನಡ ಮೀಡಿಯಂ, 1 ರೂರಲ್, 2A ಜನರಲ್, 2A ಕನ್ನಡ ಮೀಡಿಯಂ, 2A ರೂರಲ್, 2B ಜನರಲ್, 2B ಕನ್ನಡ ಮೀಡಿಯಂ, 2B ರೂರಲ್, 3A ಜನರಲ್, 3A ಕನ್ನಡ ಮೀಡಿಯಂ, 3A ರೂರಲ್, 3B ಜನರಲ್, 3B ಕನ್ನಡ ಮೀಡಿಯಂ, 3B ರೂರಲ್, GMO ಮತ್ತೆ GMK, GMR, SCG, SCK, SCR, STG, STK. ನೋಡಿ, ಎಲ್ಲ ಕ್ಯಾಟಗಿರಿ ಅವ್ರದ್ದು STR ಎಲ್ಲ ಅಂದ್ರೆ SC ST ಅವ್ರದ್ದು ಜನರಲ್, ರೂರಲ್ ಎಲ್ಲ. ನೋಡಿ, ಎಲ್ಲ ವಿದ್ಯಾರ್ಥಿಗಳಿಗೂ ನಿಮ್ಮ ಒಂದು ಕ್ಯಾಟಗಿರಿ ಇಲ್ಲಿ ಮೇಲೆ ಇರುತ್ತೆ. ನೀವು ಯಾವ ರೀತಿ ಚೆಕ್ ಮಾಡ್ಕೋಬೇಕಂದ್ರೆ ನಿಮ್ಮ ಒಂದು ಕ್ಯಾಟಗಿರಿ ಎಲ್ಲ ಮೇಲೆ ಇರುತ್ತೆ. ಕಾಲೇಜು ಈಗ ಕೊಟ್ಟಿರ್ತಾರಲ್ಲ ಆ ನೇಮ್ ಕೆಳಗಡೆ ನಿಮ್ ಮೇಲೆ ಎಲ್ಲ ಕ್ಯಾಟಗಿರಿ, ಈ ಕಡೆ ಲೆಫ್ಟ್ ಸೈಡ್ ಅಲ್ಲೆಲ್ಲ ಕೋರ್ಸು, ಯಾವ ಕೋರ್ಸ್ಗೆ ಎಷ್ಟೆಷ್ಟು ರ್ಯಾಂಕಿಂಗ್ ಇರಬೇಕಾಗುತ್ತೆ ವಿದ್ಯಾರ್ಥಿಗಳದು ಅಂತ. ನೀವು ಈಗ ಟಾಪ್ ಕಾಲೇಜಸ್ ಕೂಡ ಇದೇ ಲಿಸ್ಟ್ ಅಲ್ಲಿ ನೀವು ಫೈಂಡ್ ಔಟ್ ಮಾಡ್ಕೋಬಹುದು. ಈಗ ಕಟ್ ಆಫ್ ಎಲ್ಲ ರ್ಯಾಂಕಿಂಗ್ ಎಲ್ಲ ಕಡಿಮೆ ಎಲ್ಲಿ ಕೊಟ್ಟಿದ್ದಾರೋ ಆ ಕಾಲೇಜಸ್ ಎಲ್ಲ ನಿಮ್ಗೆ ಟಾಪ್ ಕಾಲೇಜಸ್ ತರನೇ ಇರುತ್ತೆ. ಕೆಲವೊಂದು ಕಾಲೇಜಸ್ ಅಲ್ಲಿ ನೋಡ್ಕೊಳ್ಳಿ. ಈಗ ನೋಡಿ, ಇಲ್ಲಿ CS ಗೆ 1 ಜನರಲ್ ಬಂದ್ಬಿಟ್ಟು 4760
4711 ರ್ಯಾಂಕಿಂಗ್ ಇರಬೇಕು. CS ಸಿಗಬೇಕಂದ್ರೆ ಒಂದು ಜನರಲ್ ವಿದ್ಯಾರ್ಥಿಗಳಿಗೆ UVC ಕಾಲೇಜಲ್ಲಿ ಸಿಗಬೇಕಂದ್ರೆ 4711 ರ್ಯಾಂಕಿಂಗ್ ಇರಬೇಕು. ಇಲ್ಲ ಅದಕ್ಕಿಂತ ಕೆಳಗಡೆ ರ್ಯಾಂಕಿಂಗ್ ಇದ್ರೆ ಮಾತ್ರ ಸಿಗುತ್ತೆ. 10,000 15,000 ಈ ರೀತಿಯಾಗಿ ರ್ಯಾಂಕಿಂಗ್ ಇದ್ರೆ ಸಿಗುವಂತಹ ಚಾನ್ಸಸ್ ಇಲ್ಲ. ಆ ರೀತಿಯಾಗಿ ನೀವು ಚೆಕ್ ಮಾಡ್ಕೋಬೇಕು. ಈಗ 4711 ಏನು ಕೊಟ್ಟಿದ್ದಾರೆ ಅದ್ರ ಕೆಳಗಡೆ 4710 709 ಅಪ್ ಟು 1 1ರಿಂದ 4711 ರ್ಯಾಂಕಿಂಗ್ ಯಾರ್ದಿರುತ್ತೋ ಅಂತ ಒಂದು ವಿದ್ಯಾರ್ಥಿಗಳಿಗೆ ಇಲ್ಲಿ CS ಸಿಗುವಂತಹ ಚಾನ್ಸಸ್ ಇರುತ್ತೆ ವಿದ್ಯಾರ್ಥಿಗಳಿಗೆ. ಓಕೆನಾ, UVCE ಕಾಲೇಜಲ್ಲಿ. ಅದೇ ರೀತಿ ನೋಡಿ ಇಲ್ಲಿ SKSJT ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರಿಂಗ್ ಬ್ಯಾಂಗ್ಳೂರ್, ಇದೇ ರೀತಿ ಎಲ್ಲ ಕಾಲೇಜ್ಗೂ ನೀವು ಚೆಕ್ ಮಾಡ್ಕೋಬೇಕು. ನಿಮ್ಮ ಒಂದು ರ್ಯಾಂಕಿಂಗ್ಗೆ ನಿಮ್ಗೆ ಯಾವ ಕಾಲೇಜಲ್ಲಿ ಸೀಟ್ ಸಿಗುತ್ತೆ ಅನ್ನುವಂಥದ್ದು ನಿಮಗೆ ಒಂದು ಐಡಿಯಾನೇ ಬಂದ್ಬಿಡುತ್ತೆ. ಇದರಲ್ಲಿ ನೀವು ನೋಡ್ಕೊಂಡಿದ್ದೀರಾ ಅಂದ್ರೆ ನೀವು ಕಾಲೇಜಸ್ ಅನ್ನು ನೋಡ್ಕೊಬಿಟ್ಟು ನಿಮ್ಮ ಒಂದು ಕ್ಯಾಟಗಿರಿಗೆ ನಿಮ್ಮದು ಏನಿದೆ, ನಿಮ್ಮ ಒಂದು ಕ್ಯಾಟಗಿರಿಯಲ್ಲಿ ನಿಮ್ಮ ಕನ್ನಡ ಮೀಡಿಯಂ ಇದೆಯಾ, ರೂರಲ್ ಇದೆಯಾ, ಅದನ್ನು ನೋಡಿಕೊಂಡು ಯಾವ ಕೋರ್ಸ್ ಬೇಕು ನಿಮಗೆ, ಯಾವ ಕೋರ್ಸಲ್ಲಿ ನಿಮ್ಗೆ ಸೀಟ್ ಸಿಗಬಹುದು, ಯಾವ ಕಾಲೇಜಲ್ಲಿ ಅನ್ನುವಂಥದ್ದು ಈ ಒಂದು ಕಟ್ ಆಫ್ ನೋಡಿದ್ರೆ ಸಾಕು ವಿದ್ಯಾರ್ಥಿಗಳಿಗೆ ಗೊತ್ತಾಗುತ್ತೆ. ಈ ಕಟ್ ಆಫ್ ನೋಡೋದು ಈಸಿನೇ, ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ. ಕ್ಯಾಟಗಿರಿ ಇರುತ್ತೆ, ಮೇಲೆ ಲೆಫ್ಟ್ ಸೈಡ್ ಅಲ್ಲಿ ಕೋರ್ಸ್ ಇರುತ್ತೆ, ಇಲ್ಲಿ ರ್ಯಾಂಕಿಂಗ್ ಕೊಟ್ಟಿರ್ತಾರೆ. ಯಾವ ಕ್ಯಾಟಗಿರಿಗೆ ಯಾವ ಕೋರ್ಸ್ಗೆ ಎಷ್ಟು ರ್ಯಾಂಕಿಂಗು ಅದಕ್ಕಿಂತ ಎಷ್ಟು ಕಡಿಮೆ ಇದ್ರೆ ಸೀಟ್ ಸಿಗುತ್ತೆ ಅನ್ನುವಂಥದ್ದು. ಈ ರೀತಿಯಾಗಿ ನೀವು ಕಟ್ ಆಫ್ ಅನ್ನ ಚೆಕ್ ಮಾಡ್ಕೊಳ್ಳಿ. ನಿಮಗೆ ಕಟ್ ಆಫ್ ಚೆಕ್ ಮಾಡುವಾಗ ನಿಮ್ಗೆ ಇನ್ನ ಬೇರೆ ಏನಾದರೂ ಡೌಟ್ಸ್ ಬಂದಿದೆ ಅಂದ್ರೆ ವಿಡಿಯೋಗೆ ಲೈಕ್ ಮಾಡ್ಬಿಟ್ಟು ನನಗೆ ಕಾಮೆಂಟ್ ಮುಖಾಂತರ ತಿಳಿಸಿ. ಆ ಒಂದು ಡೌಟ್ಸ್ ಅನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಕ್ಲಾರಿಫೈ ಮಾಡ್ತೀನಿ.